ನಮಸ್ಕಾರ ವೀಕ್ಷಕರೇ, ಬಿ5 ನ್ಯೂಸ್ಗೆ ಸ್ವಾಗತ. ನಾನು ಮೇಘ್ನಾ. ವಿದ್ಯಾರ್ಥಿ ಒಕ್ಕೂಟ ಉದ್ಘಾಟನಾ ಸಮಾರಂಭ, ಯುತ ರೆಡ್ ಕ್ರಾಸ್ ಹಾಗೂ ಕ್ರೀಡಾ ವಿಭಾಗಗಳ ಉದ್ಘಾಟನಾ ಸಮಾರಂಭ ಕಿತ್ತೂರಿನ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದಲ್ಲಿ ಜರುಗಿತು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಸಂಯೋಜಿತ ಕಿತ್ತೂರು ನಾಡ ವಿದ್ಯಾವರ್ಧಕ ಸಂಘದ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿನಿ ಒಕ್ಕೂಟ IQAS NSS ಸ್ಕೌಟ್ಸ್ ಮತ್ತು ಗೈಡ್ಸ್ ಯುತ ರೆಡ್ ಕ್ರಾಸ್ ಹಾಗೂ ಕ್ರೀಡಾ ವಿಭಾಗಗಳ ಉದ್ಘಾಟನಾ ಸಮಾರಂಭ ಕಿತ್ತೂರಿನ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದಲ್ಲಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಚೆನ್ನಮ್ಮ ಕಿತ್ತೂರು ವಹಿಸಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ನಾಮಫಲಕ ಹಾಗೂ ಬಾಗಿನ ಅರ್ಪಣೆ. ಬಿಸಿ ಟ್ರಸ್ಟ್ ನಿಪ್ಪಾಣಿ ತಾಲೂಕು ಮತ್ತು ಆಡಿ ಗ್ರಾಮ ಪಂಚಾಯಿತಿ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಅಡಿ ಇವರ ಸಂಯುಕ್ತ ಆಶ್ರಯದಲ್ಲಿ 2025-26ನೇ ಸಾಲಿನ 884ನೇ ನಮ್ಮೋಡು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಕೆರೆ ಹಸ್ತಾಂತರ ನಾಮಫಲಕ ಉದ್ಘಾಟನೆ ಮತ್ತು ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೌ ಆಶಾಬಾಯಿ ಪೋತದಾರ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಡಿ ಇವರ ಅಧ್ಯಕ್ಷೀಯ ಭಾಷೆಯನ್ನು ನೆರವೇರಿಸಿ ಕೊಟ್ಟರು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ನಮ್ಮೂರಿನ ಕೆರೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಪುನರ್ಚೇತನಗೊಳಿಸಿದ್ದಾರೆ. ಇನ್ನು ಮುಂದೆ ಈ ಕೆರೆಯನ್ನು ನಾವು ಸ್ವಚ್ಛತೆ ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕೆಂದು ತಿಳಿಸಿದರು. ನಮ್ಮನ್ನು ಹಿಡ್ಕೊಂಡು ಎಲ್ಲರಿಗೂ ಗೊತ್ತಾಗಂತ ಹೌದಲ್ಲ, ಅದಿರೇನು ಮತ್ತೆ ಹಿಂಗ ಯೋಜನೆಗಳನ್ನು ಗ್ರಾಮದೊಳಗೆ ಪಂಚಾಯಿತಿಯೊಳಗೆ ಇದ್ದುಕೊಂಡು ನಾವು ಅವನ್ನ ಆಕರ್ಷಣೆ ಮಾಡಿಕೊಂಡು ಊರಿಗೆ ಸಹಕಾರ ಮಾಡಿಕೊಳ್ಳುವಂಥ ವ್ಯವಸ್ಥೆಯೊಳಗೆ ಇಡೀ ರಾಜ್ಯ ಬಂದು ನಿಂತಿರ್ತದೆ. ಅವ್ರಿಗೆ ಸ್ವಾಗತ ಮಾಡಿಕೊಂಡು ಅವ್ರನ್ನ ಬೆನ್ನು ತಟ್ಟಿ ಅವ್ರ ಸ್ಥಿತಿ ಸಹಕಾರ ಮಾಡಿ ನಮ್ಮೂರಿಗೆ ಅದನ್ನು ನೋಡಿ ಬಂದಿದ್ದು ನಾನು. ಕೆರೆ ಎಷ್ಟು ಚಲೋ ಆಗಿದೆ, ಆ ಕೆರೆ ನಾನು ಯಾಕೆ ಬಿಡಲಿಲ್ಲ ಅನ್ನೋದಕ್ಕೊಂದು ಮಾತೈತಿ. 2004 ಮುರಾರಿ ಚೇರ್ಮನ್ ಇದ್ದು ಪಂಚಾಯತಿ ಆ ಕೆರೆ ಬತ್ತಿ ಎಲ್ಲ ಹಾಳಾಗಿ ಹೊಂಟಿರ್ತದೆ. ಕೆರೆ ನಾನು ಪೈಪ್ಲೈನ್ ಮಾಡಿದ್ನಿ ಹೊಲಕ್ಕೆ. ಆ ಹೊಲಕ್ಕೆ ಪೈಪ್ಲೈನ್ ಮಾಡಿದ್ನಿ, ದನ ಕರಕ್ಕೆ ನೀರು ಇದ್ದಿದ್ನಿ. मुरारी नानकडे हिंगाई सुशोभीकरण व्हावं यासाठी आम्ही आवाज उठवलेला होता आणि गेल्या 10 वर्षापासून म्हणजे 2017 पासून आम्ही आवाज उठवत आहोत. आणि खऱ्या अर्थानं आज त्या तलावाचं सुशोभीकरण जर कुणामुळे झाले असेल तर या धर्मस्थळामुळे झालेलं आहे. त्यामुळे तर खरोखरच तुम्ही म्हणजे चांगल्या पद्धतीने काम केलेलं आहात. फंड जरी कमी आता मिळालेला असला तर त्या फंडातून जे काही काम तुम्हाला करता येत होते ते काम चांगल्या पद्धतीने केलेलं आहे. आणि याच्या पुढचं सुद्धा काम सुशोभीकरण चांगल्या पद्धतीने व्हावं असं मी ग्रामपंचायत सदस्य आणि अध्यक्षांना विनंती करतो की त्यांनी यापुढे सुद्धा तुम्ही त्याचं पाठपुरावा करावा. मी माता भगिनींना सगळ्यांना एवढीच विनंती करतो की हे काम करत असताना ज्या ज्या अडचणी असतात का, आता यावेळी या काही वेळा पंचायतला फंड कमी होता, पण पंचायत सदस्यांनी फंड कशा पद्धतीने मिळवावा हे त्यांनी चांगल्या पद्धतीने योजून या धर्मस्थळांच्याकडून फंड वगैरे घेतला आणि या गावचा विकास आपला चालू केलेला आहे. पण आज जे काय तलावाचं सुशोभीकरण झालेलं आहे, पालक चांगलं शिक्षण आपल्या मुलांना देऊ शकत नाही, मुलं होतकरू असतात पण त्यांना शिक्षणाला पैसा कमी पडतोय. अशा मुलांना हुडकून काढून ते या ठिकाणी असे लोक स्कॉलरशिप देतात. तुम्ही सगळेजण त्यांचा बचत गट पण चालवत आहे, बरोबर आहे ना? त्या बचत गटाच्या माध्यमातून तुमच्या आयुष्यामध्ये एक आर्थिक उन्नती व्हावी, तुमचं राहणीमान सुधारावं, तुमच्या अडचणीवरती मात व्हावी या दृष्टीने अशा ही संस्था धर्मसंस्था अशा लाखो या लोकांना ही संस्था या ठिकाणी सांभाळत आहे. आणि वेगवेगळ्या स्कीम्समधून आता हे तळ तुमच्या आमच्या ध्यानीमध्ये होतं काय, हे तळ असं एवढं स्वच्छ होईल, एवढं सुंदर होईल नव्हतं काय. 2 वर्षापाठीमागे काय परिस्थिती होती तळ्याची आणि आज काय परिस्थिती आहे. तर अशी ही संस्था आहे की तिथं मी काँग्रेस सुद्धा सांगितलं की धर्म ಸಕಾಲಕ್ಕೆ ಸಾಲ ಮರುಪಾವತಿಸುವ ಸದ್ಯದಿಂದ ಪಿಕಾರ್ಡ್ ಬ್ಯಾಂಕ್ ಏಳ್ಗೆ
ಅಗತ್ಯಾನುಸಾರ ಸಾಲನನ್ನು ಪಡೆದು ಸಕಾಲಕ್ಕೆ ಮರುಪಾವತಿ ಮಾಡಿರುವ ಸರ್ವ ಸದಸ್ಯರು ಮತ್ತು ರೈತರು ಈ ಪಿಕಾರ್ಡ್ ಬ್ಯಾಂಕಿನ ಏಳಿಗೆ ಕಾರಣವೇನೆಂದು ಅಧ್ಯಕ್ಷರಾದ ಚೊಕ್ಕ ಬಸವನಗೌಡ ತಿಳಿಸಿದರು. ಸಿರುಗುಪ್ಪ ನಗರದ ಶ್ರೀಶೈಲ ಪೀಠದ ಶಿವಶಕ್ತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ಪ್ರಾಥಮಿಕ ಸಹಕಾರಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿಯಿಂದ ನಡೆದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಜನ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಬ್ಯಾಂಕಿನ ನಿರ್ವಹಣೆ ಸಹಕರಿಸಿದ ವ್ಯವಸ್ಥಾಪಕ ಕ್ಷೇತ್ರಾಧಿಕಾರಿಗಳು, ಸಿಬ್ಬಂದಿಗಳು, ವಲಯ ನಿರ್ದೇಶಕರು, ಅವಧಿಯೊಳಗೆ ಮರುಪಾವತಿ ಮಾಡಿದ ರೈತ ಸದಸ್ಯರುಗಳನ್ನು ಸನ್ಮಾನಿಸಲಾಯಿತು. ದಸರಾ ಆಚರಣೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಜಿಲ್ಲಾ ಯುವ ಕಲಾವಿದರು ಬಳಗದಿಂದ ಆರೋಪ. ಚಾಮರಾಜನಗರ ಜಿಲ್ಲೆಯ ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ನಿರ್ಲಕ್ಷ್ಯದಿಂದ ರಾಜ್ಯ ಸರ್ಕಾರ ಚಾಮರಾಜನಗರ ದಸರಾ ಆಚರಣೆ ಮಾಡುತ್ತಿಲ್ಲ ಎಂದು ಚಾಮರಾಜನಗರ ಜಿಲ್ಲಾ ಯುವ ಕಲಾವಿದರ ಬಳಗದ ಸದಸ್ಯ ಶಿವಶಂಕರ್ ಎನ್ ಚಟ್ಟು ಆರೋಪಿಸಿದ್ರು. ರಾಜ್ಯ ಸರ್ಕಾರ 2007ರಿಂದ ಚಾಮರಾಜನಗರದಲ್ಲಿ ಗ್ರಾಮೀಣ ದಸರಾ ಎಂಬ ಹೆಸರಿನಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿತ್ತು. 2013ರಿಂದ ಚಾಮರಾಜನಗರ ದಸರಾ ಎಂಬ ಹೆಸರಿನಿಂದಲೇ ದಸರಾ ಉತ್ಸವಗಳನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ. ಮತ್ತೆ ನಮಗೆ ಅಕ್ಕಪಕ್ಕ ಹಳ್ಳಿಯಿಂದ ಬರುವಂತ ಎಲ್ಲ ಜನಗಳಿಗೆ ನಮ್ಮ ಚಾಮರಾಜನಗರ ದಸರಾ ಒಂಥರ ವಿಜೃಂಭಣೆಯ ಒಂದು ಹಬ್ಬ ಅನ್ನೋದಕ್ಕಿಂತ ಒಂದು ಅವರ ಜೀವಮಾನದ ಒಂದು ಸಾಧನೆಯ ಸ್ಮರಣೆ ಏನಿದೆ, ರಾಜರುಗಳ ಸ್ಮರಣೆ, ಅದನ್ನ ನಾವು ನೆನಪಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಯಾಕಂದ್ರೆ ಯಾವ್ಯಾವ ರಾಜರು ಏನೇನೆಲ್ಲ ರಾಜಕೀಯ ಮಾಡಿ ಏನೇನೆಲ್ಲ ನಮಗೆ ನಿರ್ಮಿಸ್ಬಿಟ್ಟು ಹೋಗಿದ್ದಾರೆ ಅಂತ ಅದನ್ನೆಲ್ಲ ಕಂಡುಕೊಳ್ಳೋದಕ್ಕೆ ಮೈಸೂರಿಗೆ ಹೋಗೋದಕ್ಕೆ ಅವಕಾಶ ಸಿಗಲ್ಲ, ಕಷ್ಟ ಆಗ್ತಾ ಇದೆ. ಅದರಿಂದ ನಮ್ಮ ಚಾಮರಾಜನಗರದಲ್ಲಿ ನಡೀಬೇಕು ಅನ್ನೋದು ನನ್ನ ಒಂದು ಆಶೆ ಆಗಿರುತ್ತೆ. ಅದ್ರ ಜೊತೆಗೆ ಕಲಾವಿದರಿಗೆ ಎಷ್ಟು ಮುಖ್ಯ ಈ ದಸರಾ ಅಂತಂದ್ರೆ, ನಮಗೆ ಬೇರೆ ಹೊರಗಡೆ ಹೋಗಿ ನಾವು ಕಾರ್ಯಕ್ರಮ ಕೇಳಿದ್ರೆ ನಿಮ್ಗೆ ಏನಿದೆ, ನಿಮಗೆ ಎಕ್ಸ್ಪೀರಿಯನ್ಸ್ ಏನು, ನಿಮ್ಗೆ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಮಾಡಿದೆ ಅಂತ ಕೇಳ್ತಾರೆ. ನಾವು ಸ್ಥಳೀಯವಾಗಿ ನಮ್ಗೆ ಈ ಕಾರ್ಯಕ್ರಮಗಳೇ ಸಿದ್ಧೇ ಹೋದಾಗ ಇವರಾದ್ರು, ಇವ್ರು 4 ಜನ ಶಾಸಕರು, ಸಂಸದರು, ಉಸ್ತುವಾರಿ ಸಚಿವರು ಇವರಾದ್ರು ಸೇರಿ ಅನ್ಯೋನ್ಯತೆಗೆ 4-5 ಜನ ಕೂತ್ ಮಾತಾಡಿ ಅವ್ರ ಕಡೆಯಿಂದ ದುಡ್ಡಾಗಿ ಮಾಡಲಿ, ಒಂದು ದಸರಾ ಕಾರ್ಯಕ್ರಮ ಆಗಿ ಅವ್ರ ಪ್ರತಿಷ್ಠೆಗಳನ್ನ ಉಳಿಸ್ಕೋಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕಲಾವಿದರು ಏನು ಎತ್ತ ಅಂತ ಅವ್ರಿಗೆ ನಾವು ತೋರಿಸ್ಬೇಕಾಗುತ್ತೆ ಸರ್. ಮುಂದಿನ ದಿನಗಳಲ್ಲಿ ಇದನ್ನ ನಾವು ಮನವಿ ಮಾಡ್ಕೊತಿರೋದು. ಇವಾಗ ಇನ್ನು ಮುಂದುವರೆದ ಭಾಗವಾಗಿ ನಾವು ಚಾಮರಾಜನಗರ ಜಿಲ್ಲಾ ಕಲಾವಿದರು ಒಕ್ಕೂಟದ ಜೊತೆ ಒಂದಿನ ಮೀಟಿಂಗ್ ಮಾಡಿ, ಯುವ ಕಲಾವಿದರು, ಜಿಲ್ಲಾ ಕಲಾವಿದರು ಎಲ್ಲರೂ ಸೇರಿ ಒಕ್ಕೂಟದ ಜೊತೆ ಮೀಟಿಂಗ್ ಮಾಡಿ ಮುಂದಿನ ತೀರ್ಮಾನ ಏನ್ ಮಾಡ್ಬೇಕಾಗುತ್ತೆ ಅಂತ ನಾವು ತಿಳಿಸ್ತೀವಿ ಸರ್. ಸಿದ್ಧಿವಿನಾಯಕ ಗೆಳೆಯ ಬಳಗದ ವತಿಯಿಂದ ಡಾಕ್ಟರ್ ಬಸವಲಿಂಗ ಅವಧೂತರಿಂದ ಪ್ರವಚನ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಡಂ ವಿಧಾನಸಭಾ ಕ್ಷೇತ್ರದ ಸುಲೇಪೇಟೆ ಗ್ರಾಮದಲ್ಲಿ ಸಿದ್ಧಿವಿನಾಯಕ ಗೆಳೆಯರ ಬಳಗದ ವತಿಯಿಂದ 10 ದಿನದ ಗಣಪತಿ ಹಬ್ಬ ಪ್ರಯುಕ್ತವಾಗಿ ಬಸವಲಿಂಗ ಅವಧೂತರಿಂದ ಪ್ರವಚನವನ್ನು ಮಾಡಲಾಯಿತು. ಈ ಮುದುಕರ ಇರಬೇಕು, ನಾವರ ಇರಬೇಕು. ಶ್ಯಾಮಣೇನಂದು ಯಾಕೋ ಇಷ್ಟಳ್ಳತ್ತಿದ್ಯಂದು ಶ್ಯಾಮಣ ಊರಾಗ ಚೇರ್ಮನ್ ಆಗಬೇಕಾಯ್ತಂದ್ರ ಆ ಮನಿ ಜಗಳ ಈ ಮನಿಗೆ ಹಚ್ಬೇಕು, ಈ ಮನಿ ಜಗಳ ಆ ಮನಿಗೆ ಹಚ್ಬೇಕು. ಎತ್ತಿನ ನೋಡ್ರು ಶ್ಯಾಮಣ ಊರಿಗೆ ಓಟ್ ಹಾಕ್ಬೇಕು. ಅಂತ ಜಾಂಟ್ ಮನುಷ್ಯದ್ದು ಶ್ಯಾಮಣ. ಚೇರ್ಮನ್ ಮೆಂಬರ್ಗಳು ಆಗ್ಬೇಕಂದ್ರ ಮೆಂಬರ್ಗಳಿಗೆ ಹುಚ್ಚಿಡಿಸಿ ಮಾಡ್ಬೇಕವ, ಅಂತ ಶಾಣೆ ಅವ. ಇಂಥವ್ ಶ್ಯಾಮಣ ಒಂದ್ ದಿವ್ಸ ಏನಾಯ್ತು ಅಂದ್ರೆ ಅಚಾನಕ್ ಒಂದು ಘಟನೆ ನಡೀತು. ಏನ ಘಟನೆ ನಡೀತು ಅಂದ್ರೆ ಅದ್ಭುತ ಘಟನೆ ನಡೀತು. ಸ್ವಸ್ಥರು ಎಲ್ಲ ಅಳ್ಳಕ್ ಶುರು ಮಾಡಿಲ್ಲ, ನಗಲಕ್ ಶುರು ಮಾಡಿದ್ರು. ಶ್ಯಾಮಣ್ಣಲ್ಲ ಕಾಶನ್ ಅಳ್ಳಕ್ ಶುರು ಮಾಡಿದ್ರು. ಏನು ಭಗವಂತ, ನನ್ನ ಹೆಂಡತಿ ಜೊತೆ ನನಗೂ ಕರ್ಕೊಂಡು ಹೋದ್ರು ಪೀಡನೆ ಹೋಗ್ತಿತ್ತಲ್ಲ, ಇಂಥ ಕರ್ಮ ನನಗ್ಯಾಕೆ ತಂದಿಟ್ಟೋ ಭಗವಂತ ಅಂತ ಅಳ್ಳಕ್ ಶುರು ಮಾಡಿದ್ರು. ಶ್ಯಾಮಣ್ಣ ಏನು ಮಾಡಿದ್ರು ಗೊತ್ತದೇನು? ಅಳ್ಳಕ್ ಹೋಗ್ಬೇಡ ಕಾಶಣ್ಣ, ಒಂದು ಮಾತು ಹೇಳ್ತೀನಿ. ಸೊಸಿ ಏನು ಮಾಡಿದ್ರು, ದೊಡ್ಡ ಸೊಸಿ ಈಗ ಇರಿಸೋ ನನ್ನನ್ನು ಘನಯೋಗಿ ಮಲ್ಲಿನದ ಗುರು ಸೇವೆಯಲ್ಲಿ ಇರಿಸೋ ನನ್ನನ್ನು. ಇನ್ನು ಈ ಸಂದರ್ಭದಲ್ಲಿ ವಿನಾಯಕ ಮೈದ್ಯಾರ, ಕಿರಣ್ ಮುನ್ನಳ್ಳಿ, ರಾಹುಲ್ ಹಡ್ಪದ್ ಮುಂತಾದವರು ಉಪಸ್ಥಿತಿಯಲ್ಲಿ ಇದ್ದರು. ಸೆಪ್ಟೆಂಬರ್ 11ರಂದು ಕೋಡ್ಲಾ ಗ್ರಾಮದಲ್ಲಿ ಕರವೇ ಪ್ರತಿಭಟನೆ. ಡಾಕ್ಟರ್ ಗುತ್ತಿಗೆದಾರ ಹದಗೆಟ್ಟ ಸೆಡಂ ಯಾದಗಿರಿ ರಸ್ತೆ ನಿರ್ಮಿಸುವಂತ ಆಗ್ರಹಿಸಿ ಸೆಪ್ಟೆಂಬರ್ 11ರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತಿಗೆದಾರ ಅವರು ಪತ್ರಿಕಾ ಪ್ರಕಟಣೆಯನ್ನು ಮೂಲಕ ವ್ಯಕ್ತಪಡಿಸಿದ್ದಾರೆ.
ಸೆಪ್ಟೆಂಬರ್ 11ರಂದು ಗುರುವಾರದಂದು ಕೋಡ್ಲಾ ಹತ್ತಿರ ರಸ್ತೆ ತಡೆ ಹಿಡಿದು ಪ್ರತಿಭಟನೆ. ಈ ಪ್ರತಿಭಟನೆಯ ಉದ್ದೇಶ ಸೆಡಂದಿಂದ ಯಾದಗಿರಿಗೆ ಹೋಗುವ ರಸ್ತೆ ತುಂಬ ಹದಗೆಟ್ಟು ದಿನಾಲು ದ್ವಿಚಕ್ರ ವಾಹನ, ಶಾಲೆಗಳ ವಿದ್ಯಾರ್ಥಿನಿಗಳು, ಸರ್ಕಾರಿ ನೌಕರಸ್ಥರು ಯಾದಗಿರಿ ರಸ್ತೆಗೆ ಕಲಕಂಬ, ಅಳ್ಳೋಳಿ, ಬೆನಕನಹಳ್ಳಿ, ಕೋಡ್ಲಾ, ಮಸ್ಟಳ್ಳಿ, ನಾಮನವಾರ, ಹಂದರ್ಕಿ, ಗೌಡನಹಳ್ಳಿ, ಭೀಮನಹಳ್ಳಿ, ಬಾರ್ಗಿಡ ಗೇಟ್, ಎಡಹಳ್ಳಿ, ಹತ್ತಿಕುನಿ ಸಾರ್ವಜನಿಕರು ತುಂಬಾ ತೊಂದರೆಯಾಗಿದೆ. ಇದು ಅಲ್ಲದೆ ಸೆಡಂದಿಂದ ಕಲಬುರಗಿ ಹೋಗುವ ರಸ್ತೆ ಸಹ ತುಂಬಾ ಗಟ್ಟಿದ್ದು ಆ ರಸ್ತೆಗೆ ದಿನನಿತ್ಯ ಓಡಾಡುವ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗುತ್ತಿದೆ. ಆದ್ದರಿಂದ ಸೆಡಂ ಕಲಬುರಗಿ ರಸ್ತೆ ಸಹ ಸುಧಾರಣೆ ಮಾಡಬೇಕು. ಹಾಗೂ ಕೋಡ್ಲಾ ಗ್ರಾಮ ಮತ್ತು ಆಡ್ಕಿ ಗ್ರಾಮಗಳಲ್ಲಿ ಆಧಾರ ಕೇಂದ್ರಗಳು ವರ್ಷಾನುಗಟ್ಟಲೆ ಸ್ಥಳಾಂತರಗೊಂಡಿವೆ. ಅತಿ ಶೀಘ್ರದಲ್ಲಿ ಪುನರಾರಂಭಿಸಬೇಕು ಎಂದು ಕೋಡ್ಲಾ ಗ್ರಾಮದ ಬಸವೇಶ್ವರ ವೃತ್ತದ ಹತ್ತಿರ ರಸ್ತೆ ತಡೆ ಹಿಡಿದು ಪ್ರತಿಭಟನೆ ಮಾಡಲಾಗಿದೆ. ಇನ್ನು ಪ್ರತಿಭಟನೆ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, ಜಿವಿಆರ್ ವ್ಯವಸ್ಥಾಪಕರು, ತಾಲೂಕಾ ದಂಡಾಧಿಕಾರಿಗಳು ಸ್ಥಳಕ್ಕೆ ಬಂದು ಮನವಿ ತೆಗೆದುಕೊಂಡರು. ಆಶ್ವಾಸನೆ ನೀಡುವವರೆಗೆ ಯಾವುದೇ ಕಾರಣಕ್ಕೆ ಪ್ರತಿಭಟನೆ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಗುತ್ತಿಗೆದಾರ್ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಲೋಕೋಪಯೋಗಿ ಇಲಾಖೆ ಸೆಡಂ, ಮಾನ್ಯ ಜಿಲ್ಲಾ ಪಂಚಾಯತ್ ಇಲಾಖೆ ಸೆಡಂ, ಮಾನ್ಯರೇ, ಇದು ಸೇಡಂನಿಂದ ಯಾದಗಿರಿಗೆ ಹೋಗುವ ಮುಖ್ಯ ರಸ್ತೆ. ಈ ರಸ್ತೆ ತುಂಬ ಹದಗೆಟ್ಟಿದ್ದು ನೋಡಿ, ಎಲ್ಲ ತೆಗ್ಗು ಗುಂಡಿಗಳು ಬಿದ್ದಿದ್ದಾವೆ. ಈ ರಸ್ತೆಗೆ ಸುಮಾರು ಹಳ್ಳಿಗಳು ಬರ್ತವೆ. ಕಲ್ಕಂಬ, ಅಳ್ಳೋಳಿ, ಬೆನಕನಹಳ್ಳಿ, ಕೋಡ್ಲಾ, ಅಂದಿರ್ಕಿ, ಮುಷ್ಟಳ್ಳಿ, ನಾಮವಾರ್, ಇನ್ನೂ ಅನೇಕ ಹಳ್ಳಿಗಳು ಈ ರಸ್ತೆಗೆ ಬರ್ತವೆ. ಈ ಹಳ್ಳಿಗಳು ಅತಿ ದೊಡ್ಡ ಹಳ್ಳಿಗಳಾಗಿರ್ತವೆ. ಮಾನ್ಯ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಈ ರಸ್ತೆಯನ್ನು ಸುಧಾರಣೆ ಮಾಡಬೇಕು. ಒಂದು ವೇಳೆ ರಸ್ತೆ ಸುಧಾರಣೆ ಮಾಡಲಿಲ್ಲ ಅಂದರೆ ಮುಂದಿನ ಗುರುವಾರ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಅಂತೇಳಿ ಈ ವಿಡಿಯೋ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅತಿ ಶೀಘ್ರದಲ್ಲಿ ರಸ್ತೆ ಮಾಡಬೇಕು. ಈ ಬಸ್ಸುಗಳು ಅನೇಕ ಸರಿ ಇಲ್ಲಿ ಕುಸಿದು ಬಿದ್ದಿದ್ದಾರೆ. ದ್ವಿಚಕ್ರ ವಾಹನದ ಸವಾರರು, ಇನ್ನೂ ಅನೇಕ 4 ವೀಲರ್ ಕಾರು, ಇನ್ನೂ ಅನೇಕ ರಸ್ತೆಯಲ್ಲಿ ಅಪಘಾತಕ್ಕೆ ಒಳಗಾಗಿದ್ದಾರೆ. ಆದ ಕಾರಣ ದಯವಿಟ್ಟು ಅತಿ ಶೀಘ್ರದಲ್ಲಿ ಪ್ರಾರಂಭಿಸಬೇಕಂತ ಕಳಕಳಿಯ ವಿನಂತಿ. ಆಲ್ಮಟ್ಟಿ ಅಣೆಕಟ್ಟಿನ ಸಿಎಂ ಬಾಗಿನ ಮುಂಜಾಗ್ರತಾ ಕ್ರಮಕ್ಕೆ ಬಿಗಿ ಬಂದೋಬಸ್ತ್ ಕ್ರಮಕ್ಕೆ ಸಕಲ ಸಿದ್ಧತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೆಪ್ಟೆಂಬರ್ 6 ಶನಿವಾರ ಮಧ್ಯಾಹ್ನ 12ಕ್ಕೆ ಕೃಷ್ಣಗೆ ಆಲ್ಮಟ್ಟಿಯಲ್ಲಿ ಬಾಗಿನ ಅರ್ಪಿಸಲಿದ್ದಾರೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗೆ ಅವರು ಹೇಳಿದ್ರು. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು, ರೈತರು ಸಾರ್ವಜನಿಕರಿಗೆ ಮುಖ್ಯಮಂತ್ರಿಗಳಿಗೆ ಅಹವಾಲು ಸಲ್ಲಿಸಲು ಪ್ರವಾಸಿ ಮಂದಿರದ ಬಲಬದಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಮನವಿ ಸಲ್ಲಿಸಲು ಮೊದಲ ಸ್ಥಳೀಯ ಠಾಣೆಯಲ್ಲಿ ಅನುಮತಿ ಪಡೆಯಬೇಕು. ಒಂದು ಮನವಿಗೆ 4 ಮಂದಿಗೆ ಅವಕಾಶ ನೀಡಲಾಗುತ್ತದೆ ಎಂದರು. ರಸ್ತೆಯಲ್ಲಿ ಬಂದು ಅವರು ಏನು ನಮ್ಮ ಐವಿ ಬಲಭಾಗದಲ್ಲಿ ಅವರಿಗೆ ಆದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ. ಅವರು ಆ ರೂಟಲ್ಲಿನೇ ಬಂದುಬಿಟ್ಟು ಅಲ್ಲಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆನೂ ಇರುತ್ತೆ. ಮನವಿ ಕೊಡೋರು ಮುಂಚಿತವಾಗಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ನು, CPI ನಿಡಗುಂದಿ ಮತ್ತು DSP ಬಾಗೇವಾಡಿ ಅವರಿಗೆ ಆ ಮನವಿಗಳು ಯಾರ್ಯಾರು ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ ಆ ಪಟ್ಟಿಯನ್ನು ನಮಗೆ ಕೊಟ್ಟರೆ ಅವ್ರಿಗೆ ನಾವು ಅನುಕೂಲಕರವಾಗುವಂಥ ರೀತಿಯಲ್ಲಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಅವರಿಗೆ ಒಂದು ಪೆಂಡಾಲ್ ವ್ಯವಸ್ಥೆ ಮತ್ತು ಅವರಿಗೆ ಬರೋದಕ್ಕೆ ಹೋಗೋದಕ್ಕೆ ಒಂದು ಸೂಕ್ತವಾದ ದಾರಿ ವ್ಯವಸ್ಥೆ ಎಲ್ಲವನ್ನ ಮಾಡಿಕೊಡ್ತಾರೆ. ಬೆಳೆ ಪರಿಹಾರ ನೀಡುವಂತೆ ರೈತರ ಪ್ರತಿಭಟನೆ. ಅತಿವೃಷ್ಟಿಯಿಂದಾಗಿ ಹಾಳಾದ ಬೆಳೆಗೆ ಸರ್ಕಾರಿ ಶೀಘ್ರ ಸೂಕ್ತ ಪರಿಹಾರ ನೀಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕ ಹಿತಾಸಕ್ತಿ ಸಂಘದ ಪದಾಧಿಕಾರಿಗಳು ಪ್ರತಿಭಟಿಸಿ ತಹಸೀಲ್ದಾರರಿಗೆ ಮನವಿ ನೀಡಿದ್ರು. ಹುಕ್ಕೇರಿ ತಾಲೂಕಿನ ಅಡವಿ ಸಿದ್ದೇಶ್ವರ ಗುಡಿಯಿಂದ ಹುಕ್ಕೇರಿ ಕೋರ್ಟ್ ಸರ್ಕಲ್ ವರೆಗೆ ಟ್ರ್ಯಾಕ್ಟರ್ ಹಾಗೂ ಬೈಕ್ ಮೂಲಕ ಪ್ರತಿಭಟನಾ ರ್ಯಾಲಿ ನಡೆಸಿದ್ರೆ. ಹುಕ್ಕೇರಿ ರೈತ ಘಟಕ ಉದ್ಘಾಟನೆ ಹಾಗೂ ರೈತರೇ ಶಾಲಾ ಹೊದಿಸಿ ಕಾರ್ಯಕ್ರಮ ಮಾಡಲಾಯಿತು. ಸಂಕಲ್ಪ ನಿಮ್ಮೆಲ್ಲರಿಗೂ ಆಗಬೇಕನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ನಾವು ಕೂಡ ರೈತರಾಗಿ ಕೆಲಸ ಮಾಡಿ ಇದು ಬಂದಿರೋದು. ನಾನು ಕೂಡ ಯಾವಾಗ ಖುಲ್ಲ ಇದ್ದಾಗ ನಾನು ರೈತ ಕೆಲಸನೇ ಮಾಡ್ತಿರ್ತೀನಿ. ಯಾಕಂದ್ರೆ ಅದನ್ನು ಮೊನ್ನೆ ರೈತರ ಅತಿವೃಷ್ಟಿಯಿಂದ ಹಾನಿಯಾಗಿರುವ ಬೆಳೆಗಳಿಗೆ ಪರಿಹಾರ ಮತ್ತು ಕಬ್ಬು ಬೆಳೆಗಳ ನಿಗದಿತಗಳಿಗೆ ರೈತರ ಕೆಳಗಿನ ಪಡೆಯನ್ನು ಈಡೇರಿಸಬೇಕು ಅನುಷ್ಠಾನಗೊಳಿಸುವಂತೆ ಮನವಿ ಪತ್ರ ಕೊಟ್ಟಿದ್ದೀರಿ. ಈ ಮನವಿ ಪತ್ರ ನಾವು ಮನವಿ ಪತ್ರ ಕಳಿಸ್ತೀವಿ ಮತ್ತು ಇದರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಸಹ ಮತ್ತು ನಿಮ್ಮ ಸಂಘಟನೆಯ ಮುಖ್ಯಸ್ಥರು ನಾವು ಒಂದು ಸಭೆ ನಡೆಸಿ ತೀರ್ಮಾನ ತಗೋತೀನಿ.
ಇಲ್ಲಿವರೆಗೆ ಸಮಾಧಾನವಾಗಿ ಇಲ್ಲಿವರೆಗೆ ಇದು ಕೊಟ್ಟಿದ್ರೆ ಪ್ರತಿಭಟನೆ ಮಾಡಿ ಕೊಟ್ಟಿದ್ರೆ ನೀವೆಲ್ಲರೂ ಧನ್ಯವಾದ. ಹಳೆ ಚಂದ ನಾವು ಕೇಳಿದ್ರು ಸರ್ ಎಲ್ಲರೂ ಸರಿ ಸರ್ ನಿಂತವ್ರಿ ಲೆಕ್ಕಕ್ಕೆ ಕೇಳ್ತಾ ಇಲ್ಲ ಸರ್. ಬೆಳೆ ಯಾವಾಗ ಸರ್ವೆ ಮಾಡಾರ ಏನ್ ಮುಂದಿನ ವರ್ಷ ಸರ್ವೆ ಮಾಡಾರು ಈ ರೈತರ ಪರಿಹಾರ ಯಾವಾಗ ಹಾಕಾಡ್ತಾರ ಅದಕ್ಕೆ ಸರ್ ಎಂದ್ ಸರ್ ಬೆಳೆ ಹಾಳು ಹೋಯ್ತು ನಾವು ನೋಟಿಸ್ ಕೊಟ್ಟು ನೀವು ಡಸ್ಟ್ಬಿನ್ ಹಾಕಿರಿ ಎಲ್ಲ ಆಯ್ತು ನಾವೇನ್ ಕೊಡ್ತೇವೋ ನಿಮ್ ಡಸ್ಟ್ಬಿನ್ ಹೋಗಿರ್ತಾವು. ಇಲ್ಲಿಂದ ನಮ್ಮ ಯಾಟ ಸಂಘದವ್ರ ಹೋರಾಟ ಮಾಡಿದವ್ರು ನೀವು ಯಾರು ಒಬ್ಬರಿಗಾರೆ ಸರ್ಕಾರದಿಂದ ಒಂದು ನೋಟಿಸ್ ಹಾಕಿದಾರೆ ನೀವು ಇಲ್ಲಿ ತನಕ ಹೇಳ್ಬೇಕು. ನಾವು ನೀವೇನು ಮನವಿ ಕೊಟ್ಟಂತ ರಿಟರ್ನ್ ಹಿಂಗ ಆಗೈತಪ್ಪ ಅಂತ ಯಾರ ರೈತ ಸಂಘಕ್ಕೆ ನೀವು ಕಳಿಸಿದಾರೆ ಅಂತಂದ್ರೆ ನಾವು ಇವತ್ತು ನೀವೇನ್ ಹೇಳ್ತಾರೆ ಆಕ್ಷನ್ ತಗೋದು ಸರ್. ಎಲ್ಲಿ ತನಕ ನಾವು ಏನು ಮನವಿ ಕೊಡ್ತೀವಿ ಅದು ನಿಮ್ ಡಸ್ಟ್ಬಿನ್ ದಾಗ ಮಾತ್ರ ಇರ್ತದೆ. ಸಂಘಕ್ಕೆ ಪರಮ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮೀಜಿ ವಿರುಕ್ತ ಮಠ ಹುಕ್ಕೇರಿ ಹಾಗೂ ಮಾಜಿ ಶಾಸಕರು ಶ್ರೀ ಶಶಿಕಾಂತ್ ನಾಯಕ್, ರೈತ ಮುಖಂಡ ಶ್ರೀ ಸುಭಾಷ್ ನಾಯಕ್ ಮತ್ತು ರಾಜ್ಯ ಉಪಾಧ್ಯಕ್ಷ ಜಿಯಾ ಉಲ್ಲಾ ವಂಟಮೂರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸವಣ್ಣವರ್, ಬೆಳಗಾವಿ ಜಿಲ್ಲಾಧ್ಯಕ್ಷ ಶ್ರೀ ಬಸವಪ್ರಭು ವಂಟಮೂರಿ, ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷ ಸಲೀಂ ಉಲ್ಲಾ, ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಗುರು ಮಡಿವಾಳ್, ತಾಲೂಕಾ ಅಧ್ಯಕ್ಷರು ಶಾಂತಿನಾಥ್ ಮಗ್ದುಮ್, ತಾಲೂಕು ಉಪಾಧ್ಯಕ್ಷರು ರಾಮಪ್ಪ ವಾಶಿದಾರ್, ಕಾರ್ಯದರ್ಶಿ ಮಾರುತಿ ಮರಿಯಣ್ಣವರ್ ಹಾಗೂ ಗುರುಸಿದ್ದ ಭಾಗಿ ರಾಜೇಂದ್ರ ಸಂಕೋಗೋಳ್, ಹಬೀಬ್ ಮುಲ್ಲಾ, ಶಂಶುದ್ದೀನ್ ಮುಲ್ತಾನಿ, ಸಿದ್ದಪ್ಪ ಭಂಡಾರಿ, ಹುಕ್ಕೇರಿ ನಗರದ ಅಧ್ಯಕ್ಷ ವಿಶ್ವನಾಥ್ ನಾಯಕ್, ಯಮಕಣ ಮರಡಿ ಕ್ಷೇತ್ರ ಅಧ್ಯಕ್ಷ ಬಸವರಾಜ್ ಹುಲ್ಕುಂದ್ ಹಾಗೂ ಹುಕ್ಕೇರಿ ತಾಲೂಕಿನ ಎಲ್ಲ ರೈತ ಬಾಂಧವರು ಉಪಸ್ಥಿತರಿದ್ದರು. ಅರಸೀಕೆರೆ ತಾಲೂಕಾ ಕಚೇರಿಯಲ್ಲಿ ರೈತರ ಕೆಲಸ ವಿಳಂಬವಾಗುತ್ತಿದೆ. ವೀಕ್ಷಕರೇ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಯಾನಂದ್ ಹೇಳಿಕೆ. ಇನ್ನು ವೀಕ್ಷಕರೇ, ಅರಸೀಕೆರೆ ತಾಲೂಕಾ ಕಚೇರಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸಕಾಲದಲ್ಲಿ ಸೇವೆ ದೊರಕುತ್ತಿಲ್ಲ ಎಂದು ಹಾಸನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ದಯಾನಂದ್ ಹಲವಾರು ರೈತರೊಂದಿಗೆ ಆರೋಪ ವ್ಯಕ್ತಪಡಿಸಿದ್ರು. ಅರಸೀಕೆರೆ ತಾಲೂಕು ಕಚೇರಿಯ ಆವರಣದಲ್ಲಿ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಸಹ ಖಾತೆಗಳಲ್ಲೂ ಅರಸೀಕೆರೆ ತಾಲೂಕಾ ಕಚೇರಿಯ ಆವರಣದಲ್ಲಿ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದಲೂ ಸಹ ಖಾತೆಗಳು ಆಗುತ್ತಿಲ್ಲ. ತಾಲೂಕಾ ಕಚೇರಿಯ ಭೂದಾಖಲೆಗಳ ಸಹಾಯಕ ನಿರ್ದೇಶಕ ಕಚೇರಿಯಲ್ಲಿ ಸಮಯಕ್ಕೆ ಸರಿಯಾಗಿ ರೈತರಿಗೆ ಸ್ಪಂದಿಸಲಾಗುತ್ತಿಲ್ಲ. ರೈತರಿಗೆ ತಾಲೂಕಾ ಕಚೇರಿಯಲ್ಲಿ ಸಿಗುವ ಸೇವೆಗಳ ವಿಳಂಬ ಹೀಗೆ ಮುಂದುವರೆದರೆ ತಾಲೂಕಾ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ದಯಾನಂದ್ ತಿಳಿಸಿದರು. ರೈತ ಸಂಘದ ಮುಖಂಡರೊಂದಿಗೆ ಹಲವಾರು ರೈತರು ಸುಮಾರು ವರ್ಷಗಳಿಂದ ಕಚೇರಿ ಅಲಿಯುತ್ತಿದ್ದೇವೆ, ನಮ್ಮ ಕೆಲಸಗಳು ಆಗುತ್ತಿಲ್ಲ ಎಂದು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್, ಮಾಧ್ಯಮ ಮಿತ್ರರನ್ನು ಮನವಿ, ಈಗ ನಮ್ಮನ್ನು ನೋಡಿದ್ರ ಒಬ್ಬೊಬ್ಬರು ರೈತರನ್ನ ಅಳುವು ನೋಡ್ಕೊಂಡ್ರ, ಅವ್ರ ಕಣ್ಣೀರು ನೋಡಿದ್ರ, ಅವ್ರ ಕಷ್ಟ ಸುಖದ ಬಗ್ಗೆ ಕೇಳ್ಕೊಂಡ್ರ, ಏನು ಹೇಳಿದ್ರು? ನಮ್ಮ ಆಡಳಿತ ಕಚೇರಿ ತಾಲೂಕು ಅರಸೀಕೆರೆ ತಾಲೂಕು ಆಡಳಿತ ಕಚೇರಿಯಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ರೈತರುಗಳಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇಲ್ಲ? ಇನ್ ಟೈಮ್ ಕೆಲಸಗಳು ಯಾಕೆ ಆಗ್ತಾ ಇಲ್ಲ? ಅಷ್ಟು ವರ್ಷದಿಂದ ಸುತ್ತಬೇಕಾ? ಮನೆ ಮಠ ಕೆಲಸಗಳೆಲ್ಲ ಬಿಟ್ಬಿಟ್ಟು ಒಬ್ಬ ರೈತ ತನ್ನ ಜಮೀನಿಗೋಸ್ಕರ ನಂದು ಹಕ್ಕುಪತ್ರ ಆಗ್ತಾ ಇಲ್ಲ, ನಂದು ಖಾತೆ ಬದಲಾವಣೆ ಆಗ್ತಾ ಇಲ್ಲ, ನಂದು ದುರಸ್ತಿ ಆಗ್ತಾ ಇಲ್ಲ, ನಂದು ತತ್ಕಾಲ ಕೋಡಿಗೆ ಅಮೌಂಟ್ ಕಟ್ಟಿರುವೆ ತತ್ಕಾಲ ಕೋಡಿಗೆ ಕಲ್ಲುಗಳು ಹಾಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ? ಇದೆಲ್ಲ ಯಾಕೆ ಇಷ್ಟೊಂದು ರೈತರಿಗೆ ನೋವು ಆಗ್ತಾ ಇದೆ? ತಹಸೀಲ್ದಾರ್ ಏನು ಮಾಡ್ತಾರೆ? ದಂಡಾಧಿಕಾರಿಗಳು ಸ್ವಾಮಿ ನೋಡಿ, ತಹಸೀಲ್ದಾರ್ ಸಾಹೇಬ್ರೆ, ದಯಮಾಡಿ ನಿಮಗೆ ಕೈ ಮುಗಿದು ಮನವಿ ಮಾಡ್ಕೊಳ್ತಾರೆ. ರೈತರ ಪರವಾಗಿ, ನಿಮ್ಮ ಪರವಾಗಿಲ್ಲ, ರೈತರ ಪರವಾಗಿ, ಅನ್ನದಾತನ ಪರವಾಗಿ ನಾವು ಮನವಿ ಮಾಡ್ಕೊತಾ ಇದೀವಿ. ನಾಳೆ ಮುಂಚೆ ಇಷ್ಟು ಜನಗಳು ರೈತರುಗಳ ಹೆಸರು ಕೊಡ್ತೀನಿ, ಅಷ್ಟು ರೈತರುಗಳ ಹೆಸರುಗಳಲ್ಲಿ ಅವರ ಕೆಲಸಗಳು ಇಮ್ಮಿಡಿಯೇಟ್ಲಿ ಕೆಲಸಗಳಾಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ರೈತರನ್ನು ಕರ್ಕೊಂಡ್ಬಂದು ನಿಮ್ಮ ತಾಲೂಕು ಆಫೀಸ್ ಮುಂದೆ ಮುತ್ತಿಗೆ ಹಾಕಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ನಮ್ಮ ರೈತರಿಗೆ ಅನ್ಯಾಯ ಆದರೆ ಮತ್ತೆ ಮುಂದಿನ ದಿನಗಳಲ್ಲಿ ಸುಮ್ಮನೆ ಇರೋದಿಲ್ಲ, ನಾವು ಹೋರಾಟ ಮಾಡಬೇಕಾಗುತ್ತೆ. ನಾವು ಬಂದು ಪದೇ ದಿನ ಬಂದು ಎಷ್ಟು ಸರಿ ನಿಮ್ಮ ಹತ್ರ ಮಾತಾಡಿದೀವಿ, ಗೌರವಿತವಂದು ಮಾತಾಡ್ಕೊಂಡು ಹೋಗಿದ್ವಿ, ಗೌರವ ಕೊಟ್ಟಿದ್ದೀವಿ ನಿಮಗೆ. ಅಷ್ಟು ಗೌರವ ಕೊಟ್ಟರು ನಿಮ್ಮ ರೈತರು ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ನಾವೇನು ಮಾಡ್ಬೇಕು ಹೇಳಿ? ಹೋರಾಟ ಮಾಡಲೇಬೇಕಾಗುತ್ತೆ. ಹಂಗಾಗಿ ರೈತರ ಕೆಲಸಗಳನ್ನ ಇಮ್ಮಿಡಿಯೇಟ್ಲಿ, ಯಾಕೆ ಗೊತ್ತಾ, ನೊಂದಂತ ರೈತರುಗಳಿದ್ದಾರೆ, ಅವರ ಕಣ್ಣೀರುಗಳನ್ನ ಒರೆಸಬೇಕಾಯ್ತು ನಿಮ್ಮ ಕರ್ತವ್ಯ ಇರುತ್ತೆ. ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋಂಥ ಅಧಿಕಾರಿಗಳು ನೀವು, ಅವರ ಕೆಲಸಗಳು ನೀವು ಮಾಡಿಕೊಡಿ. ಅವರ ಕೆಲಸಗಳು ಮಾಡ್ಕೊಡೋದು ಬೇರೆ ಯಾಕೆ ಕೆಲಸಗಳು ಮಾಡ್ತೀರಾ? 8 ಅವರ್ ಡ್ಯೂಟಿ ನೀವು ಏನು ಕೆಲಸ ಮಾಡ್ತೀರಾ ಹೇಳ್ರಿ ಹೋಗ್ಲಿ. ಇಷ್ಟು ರೈತರ ಸಮಸ್ಯೆ ಇಟ್ಕೊಂಡಿದ್ರಲ್ಲ, ಒಬ್ಬರ ಅಧಿಕಾರಿ ಗೊತ್ತಿಲ್ಲ, ತಾಲೂಕು ದಂಡಾಧಿಕಾರಿಗಳ ಹಾಸನಕ್ಕೆ ಹೋಗಿದಾರಂತ ಮೀಟಿಂಗ್ಗೆ, AC ಮೀಟಿಂಗ್ ಅಂತ ಹೇಳಿದ್ರೆ. ಈಗ ಆಯ್ತು, ನಾನೇ ಮಾಡ್ತೀನಿ, DC ಮೇಡಮ್ ಹತ್ರ ಚರ್ಚೆ ಮಾಡ್ತೀನಿ ಇದನ್ನ.
ಈಗ ಕೃಷ್ಣ ಬೈರೇಗೌಡರು ಶನಿವಾರ ಬರ್ಲಿಕ್ಕೆ ಹೇಳಿದ್ದಾರೆ. ಇಷ್ಟು ರೈತರೆಲ್ಲ ಕರ್ಕೊಂಡು ಎಷ್ಟು ಸಮಸ್ಯೆ ಇದೆ ಆ ಕೃಷ್ಣ ಬೈರೇಗೌಡರ ಹತ್ರನ ಸಮಸ್ಯೆನ ಮನವಿ ಕೊಡ್ತೀನಿ. ಮನವಿ ಕೊಟ್ಟು ನಮ್ಮ ಕೃಷ್ಣ ಬೈರೇಗೌಡರು ತಾಲೂಕು ಮಟ್ಟದಲ್ಲಿ ಬರಬೇಕು. ಅವರು ಉಸ್ತುವಾರಿ ಸಚಿವರು ತಾಲೂಕು ಮಟ್ಟದಲ್ಲಿ ಬರ್ಬೇಕು. ಜಿಲ್ಲಾ ಮಟ್ಟದಲ್ಲೆಲ್ಲ ಜನಸಭೆ ಮಾಡೋದು. ತಾಲೂಕು ಮಟ್ಟದಲ್ಲಿ ಮಾಡ್ರಿ, ಗ್ರಾಮ ಸಭೆಗಳು ಮಾಡ್ರಿ, ಗ್ರಾಮಕ್ಕೆ ಬನ್ನಿ, ಗ್ರಾಮ ಸಮಸ್ಯೆ ಕೇಳ್ರಿ. ಗ್ರಾಮ ಸಮಸ್ಯೆ ಕೇಳಬೇಕು. ನೀವು ಜಿಲ್ಲಾ ಮಟ್ಟದಲ್ಲಿ ಹೋಗ್ಬಿಟ್ಟು ನೀವು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ? ರೈತನಿಗೆ. ನಮಗೆ ಗೊತ್ತಿಲ್ಲ. ನೀವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರೋದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ನಮಗೆ ಗೊತ್ತಿಲ್ಲ. ನೀವು ಹೋಬಳಿ ಲೆವೆಲಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಬೇಕು. ನೀವು ಜಿಲ್ಲಾ ಮಟ್ಟದಲ್ಲಿ ಕೂತ್ಕೊಂಡ್ರೆ ಜಿಲ್ಲಾ ಮಟ್ಟದಲ್ಲಿ ಹೋಬಳಿ ಲೆವೆಲ್ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ. ಅಲ್ಲಿ ಬಂದಂತ ಅಧಿಕಾರಿಗಳು ಸುಮ್ಮನೆ ಕೇಳ್ಕೊಂತಾರೆ, ಕಿವೇಳಿ ಕೇಳ್ಕೊಂತಾರೆ. ಆರಾಮಾಗಿ ಬಂದು ಅವ್ರ ಕುರ್ಚಿ ಮೇಲೆ ಅವ್ರು ಕುಂತ್ಕೊಂಡು ಅವ್ರ ಸಮಸ್ಯೆ ಬಗೆಹರಿಸಿಕೊಡೋದಿಲ್ಲ, ಯಾರ ಸಮಸ್ಯೆ ಬಗೆಹರಿಸಲ್ಲ. ಆದ್ರಿಂದ ದಯಮಾಡಿ ಮುಂದಿನ ದಿನಗಳೊಳಗಡೆ ಒಂದು ವಾರ ನಿಮಗೆ ಗಡುವು ಕೊಡ್ತೀವಿ. ಒಂದು ವಾರದೊಳಗಡೆ ಇಷ್ಟು ಜನ ರೈತರ ಸಮಸ್ಯೆ ಹೇಳಿದ್ದಾರೆ ನೋಡಿ, ಅಷ್ಟು ರೈತರ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ದಯಾನಂದ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇರೋದು. ಮಾಡಿಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಹುಷಾರಾಗಿ ಕೆಲಸ ಮಾಡಿಕೊಡಿ ಅಂತ ಹೇಳಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀವಿ. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟ್ರೇಶ್ ಕಾರೇಹಳ್ಳಿ, ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷರಾದ ರವಿ ನಾಯಕ್ ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.